ಬ್ಯಾಕ್ ಟು ಮೈ ನುಡಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು 4th ಗ್ರೇಡಿನ ಸವಿ ಕನ್ನಡ ಟೆಕ್ಸ್ಟ್ ಬುಕ್ಕಿನ ಪಾಠ 4 ಮಳೆ ಪದ್ಯವನ್ನು ಎಕ್ಸ್ಪ್ಲೇನ್ ಮಾಡುತ್ತಿದ್ದೇನೆ. ಇನ್ ಟುಡೇಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಗ್ರೇಡ್ 4 CBSE ಸವಿ ಕನ್ನಡ ಟೆಕ್ಸ್ಟ್ ಬುಕ್ ಪಾಠ 4 ಚಾಪ್ಟರ್ 4 ಮಳೆ ಪದ್ಯ, ಮಳೆ ಪೋಯಂ. ನನ್ನ ಬೇರೆ ಎಲ್ಲ ವಿಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಿರ್ತೇನೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಯಾರಿಗೆ ಬೇಕಾದರೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಏನು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ಬೋದು. ಸೊ ದೆನ್ ಲೆಟ್ ಸ್ಟಾರ್ಟ್ ನಾವು ದ ಮಳೆ ಪದ್ಯ. ಮಳೆ ಅಂದರೆ ಇಲ್ಲಿ ರೈನ್, ಮಳೆ ಅಂದರೆ ರೈನ್. ನಾನು ಈಗ ಇಲ್ಲಿ ಫಸ್ಟ್ ಸ್ಟಾನ್ಸವನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಬಿಸಿಲ ಝಳಕ್ಕೆ ಕಡಲ ನೀರು ಆವಿಯಾಯಿತು. ಬಿಸಿಲ ಝಳಕ್ಕೆ ಕಡಲ ನೀರು ಆವಿಯಾಯಿತು ಅಂದ್ರೆ ಡ್ಯೂ ಟು ದಿ ಇಂಟೆನ್ಸ್ ಹೀಟ್ ಆಫ್ ದಿ ಸನ್. ಬಿಸಿಲ ಝಳ ಅಂದ್ರೆ ತುಂಬಾ ಬಿಸಿಲಿನ ಕಾರಣ ಕಡಲ ನೀರು ಅಂದ್ರೆ ಸಿ ವಾಟರ್ ಆವಿಯಾಯಿತು. ಆವಿಯಾಯಿತು ಅಂದ್ರೆ ಇವಾಪೊರೇಟೆಡ್. ಆವಿಯಾಯಿತು, ಎಲ್ಲ ಬಿಸಿಲಿಗೆ ನೀರು ಖಾಲಿಯಾಯಿತು, ಆವಿಯಾಯಿತು. ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು. ಆವಿಯಾದ ಮೇಲೆ ಅದು ಎಲ್ಲಿಗೆ ಬಂತು? ನೆಲದ ಕಡೆಗೆ ಬೀಸಿ ಬಂದಿತು. ಟರ್ನಿಂಗ್ ಇನ್ ಟು ವ್ಯಾಪರ್ ಟುವರ್ಡ್ಸ್ ದಿ ಲ್ಯಾಂಡ್. ನೆಲ ಅಂದ್ರೆ ಲ್ಯಾಂಡ್, ಟುವರ್ಡ್ಸ್ ದಿ ಲ್ಯಾಂಡ್. ಬೀಸಿ ಬಂದಿತು. ಬೀಸಿ ಅಂದ್ರೆ ಇಟ್ ಬ್ಲೂ ಅಂಡ್ ಡ್ರಿಫ್ಟೆಡ್ ಅಲಾಂಗ್. ಬೀಸಿ ಬಂದಿತು. ಸೆಕೆಂಡ್ ಸ್ಟಾನ್ಸ. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. ಬಟ್ ಏನಾಯ್ತು? ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. ನೆಲ ಅಂದ್ರೆ ಗ್ರೌಂಡ್. ಸೊ ಗ್ರೌಂಡ್ ಅಲ್ಲಿ ಏನಿರುತ್ತೆ? ಗುಡ್ಡ ಬೆಟ್ಟಗಳೆಲ್ಲ ಇರುತ್ತವೆ ಅಲ್ವಾ? ಸೊ ಇವುಗಳ ಕಾರಣದಿಂದ ಇದು ಬೀಸಿ ಬರುವಾಗ ನೆಲದ ಕಡೆಗೆ ಗುಡ್ಡ ಬೆಟ್ಟಗಳು ಅಡ್ಡವಾಯಿತು. ಗುಡ್ಡ ಮೀನ್ಸ್ ವಾಟ್? ಮೌಂಟೇನ್, ಬೆಟ್ಟ ಎಲ್ಲ ಅಡ್ಡವಾಯಿತು. ಅಡ್ಡ ಅಂದ್ರೆ ಏನಾಯ್ತು? ತಡೆಗಟ್ಟಿತು. ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು. ತಡೆದು ನಿಂತ ಮೋಡವೆಲ್ಲ, ಯಾವ ಮೋಡ? ತಡೆದು ನಿಂತಿತ್ತಲ್ವಾ? ಸೊ ಈ ಮೋಡ ಎಲ್ಲ ಮೇಲಕ್ಕೆ, ಆಕಾಶಕ್ಕೆ ಏರಿತು. ಡಾರ್ಕ್ ಕ್ಲೌಡ್ಸ್ ಗ್ಯಾದರ್ಡ್ ಅಂಡ್ ಕವರ್ಡ್. ಗಳಿಗೆಯೊಳಗೆ ಬಾನು ತುಂಬ ಮೋಡ ಕವಿಯಿತು. ಮಿಂಚು ಮಿಂಚಿ ಜಗವು ಬೆಳಗಿ ಗುಡುಗು ಗುಡುಗಿತ್ತು. ಗಳಿಗೆಯೊಳಗೆ ಬಾನು ತುಂಬ ಮೋಡ ಕವಿಯಿತು. ಗಳಿಗೆಯೊಳಗೆ ಅಂದ್ರೆ ವಿದಿನ್ ಅ ಮೂಮೆಂಟ್. ಬಾನು ಅಂದ್ರೆ ಆಕಾಶ. ಆಕಾಶ ಏನಾಯ್ತು? ಆಕಾಶ ಎಂಟೈರ್ ಸ್ಕೈ ಗ್ಯಾದರ್ಡ್ ವಿತ್ ಕ್ಲೌಡ್ಸ್ ಅಂಡ್ ಕವರ್ಡ್. ಮೋಡ ಕವಿಯಿತು. ಮಿಂಚು ಮಿಂಚಿ ಜಗವು ಬೆಳಗಿ ಗುಡುಗು ಗುಡುಗಿತು. ಮಿಂಚು ಅಂದ್ರೆ ಲೈಟ್ನಿಂಗ್ ಫ್ಲಾಶ್ಡ್. ಜಗವು ಬೆಳಗಿ, ಬೆಳಗು ಅಂದ್ರೆ ಲೈಟ್ ಅಲ್ಲಿ ಬೆಳಗಿತು. ಜಗವು ವರ್ಲ್ಡ್ ಬೆಳಗಿ. ಗುಡುಗು ಗುಡುಗಿತು. ಗುಡುಗು ಅಂದ್ರೆ ಥಂಡರ್ ಗುಡುಗಿತು. ಜೋರಾಗಿ ಗುಡುಗು ಬಂದಿತು. ನೆಕ್ಸ್ಟ್, ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿತು. ಆವಿ ತಣಿದು ಭಾರವಾಗಿ ಕುಸಿಯತೊಡಗಿತು. ಮೋಡ ಮೇಲಕ್ಕೇರಿದಾಗ, ಮೋಡ ಮೇಲಕ್ಕೇರು ಅಂದ್ರೆ ಆಸ್ ದ ಕ್ಲೌಡ್ಸ್ ರೋಸ್ ಹೈಯರ್ ಅಪ್, ತಂಪು ತಗುಲಿತು. ಅವುಗಳಿಗೆ ತಂಪು ತಗುಲಿತು. ದೇ ಟಚ್ಡ್ ದಿ ಕೋಲ್ಡ್ ಏರ್. ತಂಪು ಅಂದ್ರೆ ಕೂಲ್ನೆಸ್. ಆವಿ ತಣಿದು ಭಾರವಾಗಿ ಕುಸಿಯತೊಡಗಿತು. ಆವಿ ಆಗ ಏನಾಯ್ತು? ತಣಿಯಿತು, ಕೂಲ್ ಆಯ್ತು. ದ ವ್ಯಾಪರ್
ಕೂಲ್ ಡೌನ್ ಅಂಡ್ ಬಿಕೇಮ್ ಹೆವಿ. ಭಾರವಾಯಿತು ಅಂದರೆ ತುಂಬ ಬಿಕಮ್ ಬಿಕೇಮ್ ಹೆವಿ ಅಂಡ್ ಕುಸಿಯ ತೊಡಗಿತು ಅಂದರೆ ಆಸ್ ಅ rain, it started to rain. ಮಳೆಯಾಗಿ ಸುರಿಯಿತು. ಲಾಸ್ಟ್ ಸ್ಟಾನ್ಸಾ, ನೆಕ್ಸ್ಟ್ ಪೇಜ್. ಮುತ್ತಿನಂತಹ ಮಳೆಯ ನೀರು ಕೆಳಗೆ ಸುರಿಯಿತು. ಮುತ್ತಿನಂತಹ ಮಳೆಯ ನೀರು ಕೆಳಗೆ ಸುರಿಯಿತು. ಕೆರೆಯು ತೊರೆಯು ಹಳ್ಳ ಹೊಳೆಯು ತುಂಬಿ ಹರಿಯಿತು. ಮುತ್ತಿನಂತಹ ಮಳೆಯ ನೀರು ಅಂದ್ರೆ, ಮುತ್ತು ಅಂದ್ರೆ ಪರ್ಲ್. ಮುತ್ತಿನಂತಹ ಮಳೆಯ ನೀರು ಅಂದ್ರೆ ಪರ್ಲ್ ಲೈಕ್ ರೈನ್ ವಾಟರ್. ಮಳೆಯ ನೀರು ರೈನ್ ವಾಟರ್ ಕೆಳಗೆ ಸುರಿಯಿತು. ಇಟ್ ಪೋರ್ ಡೌನ್ ಬಿಲೋ. ಸುರಿಯಿತು ಎಲ್ಲಿಗೆ? ನೆಲಕ್ಕೆ. ಕೆರೆಯು ತೊರೆಯು ಹಳ್ಳ ಹೊಳೆಯು ತುಂಬಿ ಹರಿಯಿತು. ಮಳೆ ಸುರಿದಾಗ ಏನಾಗುತ್ತೆ? ಕೆರೆ ತೊರೆ ಹಳ್ಳ ಹೊಳೆ ಎಲ್ಲ ತುಂಬಿ ಹರಿಯುತ್ತವೆ ಅಲ್ವಾ? ಸೊ ಹಾಗೇನೆ ಮಳೆ ಸುರಿದು ಕೆರೆ ಅಂದ್ರೆ ಇಂಗ್ಲಿಷ್ ಲೇಕ್ಸ್, ತೊರೆ, ಸ್ಟ್ರೀಮ್ಸ್, ಹಳ್ಳ, ಡಿಚಸ್ ಅಂಡ್ ರಿವರ್ಸ್ ಎಲ್ಲವೂ ಫಿಲ್ಡ್ ಅಪ್ ಅಂಡ್ ಓವರ್ಫ್ಲೋ, ಎಲ್ಲ ತುಂಬಿ ಹರಿಯಿತು. ಇದು ಈ ಮಳೆ ಪದ್ಯದ ಸಾರಾಂಶ, ಸಮ್ಮರಿ. ಎಲ್ಲರಿಗೂ ನನ್ನ ಈ ಎಕ್ಸ್ಪ್ಲನೇಷನ್ ಅರ್ಥವಾಯಿತೆಂದು ಭಾವಿಸುತ್ತೇನೆ. ಹಾಗೆಯೇ ಈ ಮಳೆ ಪದ್ಯವನ್ನು ಬರೆದ ಕವಿಯ ಹೆಸರು ಪಳ್ಳಕಳ್ಳ ಸೀತಾರಾಮ ಭಟ್ಟ. Poet name is rain poem. Who wrote this poem? The poet name is Pallakala Sitaramma Bhatta. So I hope everyone understood my explanation. For more videos, please subscribe to my Nudi Kannada channel. Thank you for watching my video.